ಸಮ್ಟೈಮ್ಸ್ ಬಸ್ ಬರುತ್ತೆ, ಇಲ್ಲಿ ನಿಲ್ಲಿಸೋದಿಲ್ಲ. ಆ ಫ್ರೀ ಅನ್ನೋದನ್ನು ಕಿತ್ತಾಕಿದ್ರೆ ನಮ್ಮ ಗೌರ್ಮೆಂಟ್ಗೆ ಪ್ರಾಫಿಟ್ ಬರುತ್ತೆ. ಒಂದೇ ಬೆಂಗಳೂರಿಗೆ ಕೊಡಲಿ, ಒಪ್ಕೊಳ್ತೀವಿ. ಬಿಗ್ ಅಪ್ಡೇಟ್ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಹರ್ಷವರ್ಧನ್. ಬಸ್ಸಲ್ಲಿ ಓಡೋರವ್ರಿಗೆ ಏನೇನು ಪ್ರಾಬ್ಲಮ್ ಆಗ್ತಿದೆ ಅಂತ ಇವತ್ತು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ವೇಟ್ ಮಾಡ್ತಾರೆ ಬಸ್ ಸ್ಟಾಪಲ್ಲಿ. ನಾವು ನಿಯರ್ಲಿ 15 ಮಿನಿಟ್ಸು 20 ಮಿನಿಟ್ಸ್ ವೆಯ್ಟ್ ಮಾಡ್ತೀವಿ. ಸಮ್ಟೈಮ್ಸ್ ಬಸ್ ಬರುತ್ತೆ, ಇಲ್ಲಿ ನಿಲ್ಲಿಸೋದಿಲ್ಲ, ಹೊರಟೋಗ್ತಾರೆ. ಯಾಕೆಂದರೆ ಜನ ಜಾಸ್ತಿ ಇರ್ತಾರೆ ಅಂತಂದ್ಬಿಟ್ಟು ನಾವು ಓಡೋಗಿ ಅಲ್ಲಿ ಸಿಗ್ನಲಲ್ಲಿ ಹತ್ತೋದಕ್ಕೆ ಬಸ್ ಮಾರ್ಚ್ ಆಗೋಗುತ್ತೆ. ತಿರ್ಗಾ ಅಗೇನ್ ವಿ ಹ್ಯಾವ್ ಟು ವೆಯ್ಟ್ ಅನದರ್ 10 to 15 ಮಿನಿಟ್ಸ್. ಏನಕ್ಕೆ ಬಸ್ ಸ್ಟಾಪಲ್ಲಿ ಬಸ್ ನಿಲ್ಲಿಸಲ್ಲ ಸರ್? ಯಾಕೆ ನಿಲ್ಲಿಸಲ್ಲ ಅಂದರೆ ಜನ ತುಂಬ ಇರ್ತಾರೆ. ಆಮೇಲೆ ಅವ್ರು ಬಸ್ ಸ್ಟ್ಯಾಂಡ್ಗಳಲ್ಲಿ ಸ್ವಲ್ಪ ಲೇಟಾಗಿ ಬಿಡ್ತಾರೆ. ಇವೆಲ್ಲ ಅವರು ಟೈಮ್ ಕಾಂಪನ್ಸೇಟ್ ಮಾಡಬೇಕಲ್ಲ, ಆದ್ದರಿಂದ ನಿಲ್ಲಿಸಲ್ಲ. ಜನ ಜಾಸ್ತಿ ಇರೋದ್ರಿಂದ ಹತ್ಕೊಳ್ಳೋಕ್ಕೂ ಜಾಗ ಇರಲ್ಲ ಅಂತ ಅವ್ರು ಹೊರಟೋಗ್ತಾರೆ. ಬಸ್ಸಲ್ಲಿ ನಿಮಗೆ ಸೀಟ್ ಸಿಗ್ತಿದೆ ಸರ್? ಬಸ್ಸಲ್ಲಿ ಸೀಟ್ ಸಿಗುತ್ತೆ. ಇಲ್ಲೇನಾಗುತ್ತೆ ಅಂದರೆ ಸ್ಕೂಲು ಕಾಲೇಜ್ ಇವೆಲ್ಲ ಇರೋದ್ರಿಂದ ಎಲ್ಲ ಬಂದು ಇಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಅವ್ರು ಹತ್ಬಿಟ್ಟು ಸೀಟಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಯಂಗ್ಸ್ಟರ್ಸು ನಾವು ಏಜ್ ಆಗಿದೆ ಅಂತ ಬಿಡ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಇದೇ ನಿಮಗೆ ರಿಸರ್ವ್ ಮಾಡಿಕೊಟ್ಟಿದ್ದಾರೆ ಅಂತಾರೆ. ಆಮೇಲೆ ನನಗೇನಾಯಿತು ಅಂದರೆ ಒಂದು ಅನುಭವ, ಒಂದು ಸಲ ಈಗ 10 days ಬ್ಯಾಕ್ ಒಂದು ಬಸ್ ಹತ್ತದೆ. ಆ ಬಸ್ನಲ್ಲಿ ಲೇಡೀಸ್ ಕೂತ್ಕೊಂಡಿದ್ರು. ಕೊಡದಾರಿ ನೀವೇನು ಮಾಡ್ತೀರಾ ಅಂತ ಕ್ವಶನ್ ಮಾಡಿದ್ರು. ನಾವು ಏನು ಮಾಡೋಕ್ಕಾಗತ್ತೆ, ಬಿಡಮ್ಮ ಕೂತ್ಕೊಂಡೆ. ಹಿಂಭಾಗ ಕೂತಿದ್ದವ್ರು ಏನು ಹೇಳಿದ್ರು, ಹೇಳ್ತೀಯೋ ಇಲ್ಲ ಆಚೆ ತಳ್ಳ ಅಂತ ಕೇಳಿದ್ರು. ಆಮೇಲೆ ಜಾಗ ಕೊಟ್ಟು ನಾನು ಕೇಳಿದೆ, ಇದು ಬೇಕಾಗಿತ್ತಮ್ಮ ನಿನಗೆ ಅಂತ. ದಿಸ್ ನಾಟ್ ದಿ ವೇ ಆಫ್ ಟಾಕಿಂಗ್ ಬಿಕಾಸ್ ಯು ಆರ್ ಎಜುಕೇಟೆಡ್ ಅಂತ ಕೂಡ ಹೇಳಿದ್ದೀನಿ ನಾನು. ಮಹಿಳೆಯರು ಹಂಗೆಲ್ಲ ಮಾತಾಡೋದಕ್ಕೆ ಅವ್ರಿಗೆ ಶಕ್ತಿ ಯೋಜನೆ ಕೊಟ್ಟಿರೋದ್ರಿಂದನೇ ಏನಾದ್ರು ಕಾರಣನ ಸರ್? ಹೌದು, ಡೆಫಿನೆಟ್ ಆಗಿ. ಆ ಫ್ರೀ ಅನ್ನೋದನ್ನು ಕಿತ್ತಾಕಿದ್ರೆ ನಮ್ಮ ಗೌರ್ಮೆಂಟ್ಗೆ ಪ್ರಾಫಿಟ್ ಬರುತ್ತೆ. ಅದನ್ನು ಯಾರು ಕೊಡಬೇಕು ಅಂದರೆ ಪ್ರತಿಯೊಂದು ಕೂಡ ಆಫ್ಟರ್ 70 years ಆದವ್ರಿಗೆ ಫ್ರೀ. ಆಮೇಲೆ ಇವ್ರಿಗೆ ಲೇಡೀಸ್ಗೆ ಇವ್ರಿಗೆ ಹಾಸ್ಪಿಟ್ಲ್ ಇವೆಲ್ಲ ಇದೆಯಲ್ಲ, ಅದನ್ನು ಕನ್ಸೆಷನಲ್ಲಿ ಕೊಡಬೇಕು. ಎಜುಕೇಷನ್ ಕನ್ಸೆಷನಲ್ಲಿ ಕೊಡಬೇಕು. ಇವೆಲ್ಲ ಮಾಡಬೇಕು. ಅದು ಬಿಟ್ಬಿಟ್ಟು ಇವರು ಇದನ್ನು ಕೊಟ್ಟರೆ ಏನು ಪ್ರಯೋಜನ, ಇದು ಲಾಸ್ ಆಗುತ್ತೆ. ಇದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಬೇರೆ ಕಡೆಯಿಂದ ದುಡ್ಡು ತೊಗೊಂಡು ಇದಕ್ಕೆ ಹಾಕ್ತಾ ಇದ್ದಾರೆ ಅಷ್ಟೇ. ಆದರೂ ಕೂಡ ಇವರು ಇದನ್ನು ಇದು ಮಾಡೋಕ್ಕಾಗ್ತಾಯಿದೆ. ಬಟ್ ಆದರೆ ನಮ್ಮ ಸರ್ಕಾರ ಹೇಳುತ್ತೆ ನಮ್ಮ ಥರನೇ ಯೋಜನೆಗಳು ಬೇರೆ ಸ್ಟೇಟಲ್ಲೂ ಕೂಡ ತಗೊಂಡು ನಮ್ಮನ್ನು ಒಂದು ಮಾದರಿಯಾಗಿ ಇಟ್ಕೊಂಡು ಯೋಜನೆಗಳನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ನಾನೇನು ಹೇಳ್ತಾ ಇರೋದು ಅಂದರೆ, ಇವಾಗ ಚೆನ್ನೈನಲ್ಲಿ ತಗೊಳ್ಳಿ, ಓನ್ಲಿ ಆ ಚೆನ್ನೈ ಇದಕ್ಕೆ ಮಾತ್ರ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಏನು ಮಾಡಿದ್ದಾರೆ ಅಂದರೆ ಎಂಟೈರ್ ಕರ್ನಾಟಕ ಕೊಟ್ಟಿದ್ದಾರೆ. ಇಸ್ ಇಟ್ ಪಾಸಿಬಲ್ ಟು ಮೇಂಟೈನ್? ನೋ ಅಲ್ವಾ? ಒಂದೇ ಬೆಂಗಳೂರಿಗೆ ಕೊಡಲಿ, ಒಪ್ಕೊಳ್ತೀವಿ. ಅದು ಬಿಟ್ಬಿಟ್ಟು ಎಂಟೈರ್ ಕರ್ನಾಟಕಕ್ಕೆ ಕೊಟ್ಟರೆ ಹೇಗೆ ಮೇಂಟೈನ್ ಮಾಡ್ತಾರೆ? ಎಷ್ಟು ಡ್ರೈವರ್ಗೆ ಕೊಡಬೇಕು, ಬಸ್ಸನ್ನು ಕೊಡಬೇಕು, ಡೀಸೆಲ್ ಇವೆಲ್ಲ ನೀವು ಕಾಸ್ಟ್ ಇದು ಮಾಡಿದ್ರೆ ನಥಿಂಗ್ ಆಗತ್ತಾ? ಅವೆಲ್ಲ ಯಾರ ಮೇಲೆ ಹಾಕ್ತಾರೆ? ನಮ್ಮ ಮೇಲೆ. ಇದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಏನು ಮಾಡ್ತಾರೆ ಅಂದರೆ, ಲೇಡೀಸ್ಗೆ ಫ್ರೀ ಇದನ್ನು ಕೊಟ್ಟಿದ್ದಾರೆ, ಒಪ್ಕೋತೀನಿ. ಆದರೆ ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಬೇರೆ ಪದಾರ್ಥಗಳ ಮೇಲೆ, ಅಂದರೆ ರೈಸು ಪ್ರತಿಯೊಂದು ಇದೆಲ್ಲ ಪ್ರಾವಿಷನ್ಸು, ಆ ಮಿಲ್ಕು ಪ್ರತಿಯೊಂದನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಏನಾಗುತ್ತೆ, ಗಂಡಸ್ರಿಗೆ ಬರ್ಡನ್ ಬೀಳುತ್ತೆ. ಹೆಂಗಸ್ರಿಗೆ ಇವಾಗ ಏನು ಅನ್ಸುತ್ತೆ, ಯಾಕೆ ನಮ್ಗೆ ಬೇಕಿತ್ತು ಇದು ಅಂತ ಕೇಳ್ತಾ ಇದ್ದಾರೆ. ಬೇಕಷ್ಟೇನ ಬಸ್ಸಲ್ಲಿ ಯಾವ್ಯಾವ ಐಟಮ್ಸ್ಗಳ ಮೇಲೆ ಇವಾಗ ರೇಟ್ಗಳು ಜಾಸ್ತಿ ಮಾಡ್ತಾರೆ ಸರ್ ನಮ್ಮ ಸರ್ಕಾರ? ಪ್ರತಿಯೊಂದ್ರ ಮೇಲೂ ಮಾಡಿದ್ದಾರೆ. ನಾಟ್ ಓನ್ಲಿ ಮಿಲ್ಕ್. ಇವತ್ತಿನ ದಿನ ಒಂದು ಎಲೆಕೋಸು ತೊಗೋಬೇಕಾದ್ರೂ 80 ರೂಪಾಯಿ kg. ಹುರುಳಿಕಾಯಿ ತೊಗೋಬೇಕು ಅಂದರೆ 120 rupees. ಈ ಥರ ಇದೆ. ಮಾರ್ಕೆಟ್ನಲ್ಲಿ ಬಡವ್ರು ಹೇಗೆ ಬದುಕ್ತಾರೆ ಯೋಚನೆ ಮಾಡಿ. ಕಸದ ಮೇಲೂ ಬಿಟ್ಟಿಲ್ಲ, ಅದು ಸೆಸ್ ಜಾಸ್ತಿ ಹಾಕಿದ್ದಾರೆ. ಆಮೇಲೆ ಬಾಡಿಗೆಗಳು, ಇವಾಗ ಇವ್ರು ಏನು ಮಾಡ್ತಾರೆ ಅಂದರೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ನಾವು ಬಾಡಿಗೆ ಮನೇಲಿ ಏನು ಮಾಡ್ತಾರೆ, ನಮಗೆ ಜಾಸ್ತಿ ಕೊಡಿ ಅಂತ ಕೇಳ್ತಾರೆ. ಕೊಡೋಕ್ಕಾಗಲ್ಲ. ನಾವೇನು ಮಾಡಬೇಕು? ಹೌ ಟು ಮ್ಯಾನೇಜ್? ಮನೆ ಖಾಲಿ ಮಾಡಿ ಮತ್ತೆ ಬೇರೆ ಇಲ್ದವ್ರು ಜಾಸ್ತಿ ಕೊಡಿ. ಎಲ್ಲಿಂದ ಕೊಡೋದು? ಬರೋ ಇನ್ಕಮ್ಮೇ ಕಮ್ಮಿ. ಹೇಗೆ ಮೇಂಟೈನ್ ಮಾಡೋದು? ಯಾವುದು ಕೊಡೋದು ಇಲ್ಲ ಅವರು ಗೌರ್ಮೆಂಟ್. ನೀವು ಬ್ರಾಹ್ಮಣರು ಮುಂದುಳಿದವರು ಹಿಂದುಳಿದವರಲ್ಲ, ಅದರಿಂದ ನಾವು ನಿಮ್ಗೇನು ಕೊಡಲ್ಲ. ಇದ್ರ ಬಗ್ಗೆ ನಿಮ್ಮ ಬ್ರಾಹ್ಮಣರ ವರ್ಗದವ್ರು ಏನು ಮಾತಾಡಿಲ್ಲ ಸರ್ ಸರ್ಕಾರದ ಜೊತೆ? ಸರ್ಕಾರದ ಜೊತೆ ಏನು ಮಾತಾಡಿದ್ರು ಪ್ರಯೋಜನ ಆಗಲ್ಲ. ನಮ್ಮಲ್ಲಿ ಇವನ್ನು MLAಗಳು ಅವರು ಕೂಡ ನಮ್ಮಲ್ಲಿ ನಮ್ಮ ಬ್ರಾಹ್ಮಣರು ಎಣಿಕೆ ಅಷ್ಟು ಇಲ್ಲ. 100 ಜನ MLAs ಇದ್ದರೆ ನಿಮ್ಗೆ ಇಬ್ಬರು ಸಿಕ್ಕಲ್ಲ ಬ್ರಾಹ್ಮಣರು. ಏನು ಮಾತಾಡ್ತಾರೆ ಅವರು? ಬೆಂಬಲ ಇರಲ್ಲ. ಆದ್ದರಿಂದ ಇಬ್ಬರು ಮಾತಾಡಿದ್ರೆ ದೇ ಡೋಂಟ್ ಕೇರ್.